ಬೇಕೇ ಬೇಕು, ಉಳಿಸಿ 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 ಏನೇ ಬರಲಿ ಏನೇ ಬರಲಿ ರೈತರ ಹೋರಾಟಕ್ಕೆ. ಈ ಮಟ್ಟಕ್ಕೆ ಬಿಡೋಂಥ ವ್ಯಕ್ತಿಯೆಲ್ಲ ಆದರೂ ಬಿಟ್ಟವ್ರೆ. ಮೋಸ್ಟ್ಲಿ ಅವ್ರಿಗೆ ಆಡಳಿತದ ಮೇಲೆ ಬೇಜವಾಬ್ದಾರನ ಎದ್ದು ಕಾಣ್ತಾ ಇದೆ ಅನಿಸುತ್ತೆ. ಈ ಬೇಜವಾಬ್ದಾರನ ನೀವು ಆದಷ್ಟು ಬೇಗ ಅದನ್ನು ಕಡೆಗಣಿಸಿ ಈ ಕುಟುಂಬಕ್ಕೆ ಇವತ್ತು ನೋಡಿ ಬಿಸಿಲಲ್ಲಿ ಈಗಾಗಲೇ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಇವರು 20 ದಿನ ಅದು ಥಂಡಿ ಗಾಳಿ ಮಳೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಈ ಕುಟುಂಬ ಅದು ಹೆಣ್ಣುಮಕ್ಕಳು ಬೇರೆ ಕುತ್ಕೊಂಡವ್ರೆ. ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಇವತ್ತು ಇಲ್ಲಿ ಬಂದು ಇವರ ಹಕ್ಕಿಗಾಗಿ ಇವರ ಜೀವನಕ್ಕಾಗಿ ಇವತ್ತು ಹೋರಾಟ ಮಾಡ್ತಿದ್ದಾರೆ. ಇವರ ಹೋರಾಟದ ಜೊತೆಲಿ ನಾವೆಲ್ಲ ಇರ್ತೀವಿ. ಇವ್ರಿಗೆ ನೆಲೆ ಸಿಗೋ ಗಂಟ ನಾವು ಎಲ್ಲೂ ವಿಶ್ರಮಿಸೋದಿಲ್ಲ. ನಿಮಗೆ ನೆಲೆ ಸಿಗೋ ಗಂಟ, ನಿಮಗೆ ಪರ್ಮಿಟ್ ಆಗೋ ಗಂಟ ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಶಕ್ತಿಯಾಗಿರ್ತೀವಿ. ಇದನ್ನು ಅತಿಯಾಗಿ ಏನಾದರೂ ಮುಂದುವರಿಸಿದ್ರೆ ಇಲ್ಲಿ ಆ ತಾಲೂಕಿನ ಆಡಳಿತದವರು ನಾವು ಬೇರೆ ಬೇರೆ ಥರ ಕಾನೂನು ರೀತಿಯಲ್ಲಿ ಸ್ಟೆಪ್ ಹಾಕಬೇಕಾಗ್ತದೆ. ಆ್ಯಕ್ಚುಲಿ ಅವ್ರು ಇಲ್ಲಿ ಮಾಡಿರೋ ಪ್ರಸಂಗ ಕಾಮಿಡಿ. ಈಗ ಮುಂದೆಗಡೆ ಮೈನ್ ರೋಡಲ್ಲಿ ಇವರೇನು ರೋಡ್ ತಗೊಂಬಂದಿದ್ದಾರೆ, ಅದರ ಜಮೀನು ಬೇರೆ ಯಾರ್ದೋ ಜಮೀನು. ಆ ಜಮೀನು ನನಗೆ ಅಗ್ರಿಮೆಂಟ್ ಆಗಿದೆ. ಸಾಗುವಳಿ ಜಮೀನು, ಅದು ಪಾಣಿ ಬಂದಿದೆ, ಅದಕ್ಕೆ ಮಾಲೀಕರಿದ್ದಾರೆ. ಅದು ಸರ್ಕಾರದ ಜಾಗ ಅಲ್ಲ, ಅದರಲ್ಲಿ ರೋಡ್ ಎಳ್ಕೊಂಬಂದವ್ರೆ. ಮತ್ತಿಲ್ಲಿ ನೋಡಿದ್ರೆ ಏಕಾಏಕಿ ಇವ್ರನ್ನ ಒಕ್ಲೆಪ್ಸಲಿಕ್ಕೆ ಬಂದಿದ್ದಾರೆ. ಇವೆಲ್ಲ ನೋಡಿದ್ರೆ ಮೋಸ್ಟ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವೋ ಅಥವಾ ಪಾಳೆಗಾರಿಕೆ ವ್ಯವಸ್ಥೆಯಲ್ಲಿದ್ದೀವಿ ಅನ್ನೋದನ್ನು ನೆನಪಿಸ್ತದೆ. ಆ ಮುಂದೆ ಮೈನ್ ರೋಡ್ ಇರೋ ಜಮೀನು ಸಮೇತ ಇವರು ರಸ್ತೆ ಕನೆಕ್ಟಿವಿಟಿ ಮಾಡ್ಕೊಂಬಂದಿರೋಂಥ ಜಮೀನು ಸರ್ಕಾರದ್ದಲ್ಲ. ಅಲ್ಲಿ ಯಾರನ್ನೂ ಕೇಳದೆ ರಸ್ತೆ ಹೇಳ್ಕೊಂಬಂದವ್ರೆ ಅಂತಂದರೆ ಮೋಸ್ಟ್ಲಿ ಇದು ಪ್ರಜಾಪ್ರಭುತ್ವದ ಸಿಸ್ಟಮ್ ಅಲ್ಲ. ಮೋಸ್ಟ್ಲಿ ಬ್ರಿಟಿಷ್ನವರ ಕಾಲವನ್ನು ನೆನಪಿಸ್ತೈತೆ. ನಮಗಂತೇಳಿ ಪ್ರಜಾಪ್ರಭುತ್ವದಲ್ಲಿ ಬಾಳಲಿಕ್ಕೆ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನ ನಮ್ಮ ಹಕ್ಕನ್ನು ಪಡೀಲಿಕ್ಕೆ ಬಿಡಿ, ನಮ್ಮ ಹಕ್ಕನ್ನು ನಮಗೆ ಕೊಡಿ, ಮಿಕ್ಕಿದ್ದು ನೀವೇನು ಬೇಕೋ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಅಲ್ಲಿ ರಸ್ತೆ ಮಾಡಿರೋದೇ ತಪ್ಪು. ಆ ರಸ್ತೆ ಮಾಡಿರೋದು ಈಗ ನಗರಸಭೆ ಕಮಿಷನರು ಅಥವಾ ಯಾರು ಇಲ್ಲಿ ಆದೇಶ ಹೊರಡಿಸಿದ್ದಾರೆ, ಆ ಆದೇಶದ ಮೇಲೆ ನಾವು ಕೋರ್ಟಿಗೆ ಹೋದರೆ ಆಟೋಮೆಟಿಕ್ ನಿಂತು ಹೋಗ್ತವೆ. ಯಾವುದನ್ನ ಆದೇಶ ಮಾಡಿದ್ದಾರಾ ಅಷ್ಟೇ? ಆದೇಶದ ಕಾಪಿ ಏನಾದರೂ ಇದೆಯಾ ಇದಕ್ಕೆ? ನೋಟಿಸೇ ಕೊಟ್ಟಿಲ್ಲ. ಅಲ್ಲ, ಆದೇಶ ಇದೆಯಾ? ನೋಟಿಸ್ ಬೇಡ ಇವ್ರಿಗೆ, ಆದೇಶ. ಯಾವುದೇ ಆದೇಶವೂ ಇದ್ದಂಗಿಲ್ಲ. ಇಲ್ಲ, ನೋಟಿಸ್ ಬೇರೆ. ಇಲ್ಲಿ ಲೇಔಟ್ ಮಾಡಲಿಕ್ಕೆ ಆದೇಶ ಯಾರು ಕೊಟ್ಟಿದ್ದಾರೆ? ಆಗಲಿ ಅದೊಂದು ಆದೇಶದ ಕಾಪಿ ತಗೋಬೇಕಿತ್ತು ನೀವು. ಲೇಔಟ್ ಮಾಡಲಿಕ್ಕೆ ಯಾರ್ದೋ ಜಮೀನು ಮೇಲೆ ಇವರು ರೋಡ್ ಮಾಡ್ಕೊಂಬರ್ಲಿಕ್ಕೆ ಬಾ ಅಂತೇಳಿ ಆದೇಶ ಮಾಡ್ತಾರಾ? ಇವ್ರು ಲೇಔಟ್ ಮಾಡಲಿಕ್ಕೆ ಯಾರೋ ಇನ್ನು ಉಳುಮೆ ಮಾಡ್ತಿರೋಂಥ ರೈತರ ಜಮೀನು ಮೇಲೆ ಲೇಔಟ್ ಮಾಡುವಂಥ ಎಲ್ಲಾದರೂ ಹೇಳ್ತಾರಾ? ಇದರಲ್ಲ ರೈತರು ಮತ್ತು ಇವರೇನು ರೆಜುಲೇಷನ್ ಮಾಡ್ಕೊಂಡಿದ್ದಾರಾ ನಗರಸಭೆಯಲ್ಲಿ ಲೇಔಟ್ ಮಾಡಲಿಕ್ಕೆ? ಮೀಟಿಂಗ್ ಮಾಡಿದ್ದಾರಾ? ಮತ್ತು ಇವೆಲ್ಲ ತೊಗೋಬೇಕಿತ್ತು ತಾವೆಲ್ಲ. ಇಲ್ಲಿ ಲೋಕಲ್ ಮೆಂಬರ್ ಯಾರು? ಹಾಂ, ಕೌನ್ಸಿಲರು. ಅವ್ರಿಗೆಲ್ಲ ಗೊತ್ತಿರ್ತದೆ ಆದೇಶ ಆಗಿದ್ದಾವೆ ಇಲ್ಲ ಅಂತೇಳಿ. ಆದೇಶದ ಕಾಪಿ ತಗೊಬರ್ಬೇಕಿತ್ತು. ನೋಡೋಣ. ಈಗ ನಾವು ಬಂದಿದ್ದೀವಿ, ಮೂರ್ತಿ ಮಾಸ್ಟ್ರು ಜೊತೆಲಿದ್ದಾರೆ. ಈಗಾಗಲೇ ಹಾರೇನವರು ಒಂದೆರಡು ಕಡೆ ಜಾಗ ಪರಿಶೀಲನೆ ಮಾಡೋಣ ಅಂತ ಹೇಳಿದ್ದಾರೆ. ಜಾಗ ನೋಡೋಣ. ಜಾಗ ಸಮಾಧಾನವಾಗಿ ಇವರಿಗೆ ಹತ್ತಿರದಲ್ಲಿ, ಇವ್ರ ಗ್ರಾಮಕ್ಕೆ ಹತ್ತಿರದಲ್ಲಿರೋಂಥ ಜಮೀನಾದರೆ ಒಂದು 7-8-10 ಕಿಲೋಮೀಟ್ರ್ ಒಳಗಡೆ, ಒಂದು 10 ಕಿಲೋಮೀಟ್ರ್ ಒಳಗಡೆ ಇರೋಂಥ ಜಾಗ ಆದರೆ ಖಂಡಿತವಾಗಿ ಇವ್ರಿಗೆ ಅನುಕೂಲ ಆಗ್ತವೆ. ಎಲ್ಲ 20-30 ಕಿಲೋಮೀಟ್ರ್ ದೂರ ಇತ್ತು ಅಂದರೆ ಮತ್ತು ಇವರು ಊರು ಬಿಡಬೇಕಾಗ್ತದೆ. ಊರು ಬಿಡಿಸ್ಲಿಕ್ಕೆ ಇವರೇ ಬೇಕಾ? ಇವರ ಆಡಳಿತನೇ ಬೇಕಾ? ಜೊತೆಯಲ್ಲಿ ಈ ಜಮೀನು ಕೋರ್ಟ್ನಲ್ಲಿದೆ, ಇನ್ನು ಕೇಸ್ ನಡೀತಿದೆ. ಹಾಂ, ಇವ್ರ ಮೇಲೆ ದೌರ್ಜನ್ಯ